ಬೆಳಗ್ಗೆ ಜಲ್ದಿ ಹೇಳ್ಬೇಕು. ಮಾಡ್ತಾ ಇದ್ದೀನಿ. ಬ್ರಾಹ್ಮಿ ಮೂರ್ತಿ ಉತ್ತಿಷ್ಟೇ ಸ್ವಾಸ್ಥ್ಯ ರಕ್ಷಾರ್ಥ ಆಯುಷ್ಯಂ ಅಂತ. ನಿಮ್ಮ ಸ್ವಸ್ಥ ಅಂದರೆ ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳಲೇಬೇಕಂದ್ರೆ ಜಲ್ದಿ ಹೇಳ್ಬೇಕು. ಆಯಿತಾ? ನೀವು ಇನ್ನೂ ಆಗಲ್ಲಪ್ಪ ನಂಗೆ 4:30 5 ಗಂಟೆಗೆ ಹೇಳೋಕ್ಕಾಗಲ್ಲ, 5:30 ಹೇಳೋಕ್ಕಾಗಲ್ಲ, 6 ಗಂಟೆಗೆ ಹೇಳ್ರಿ. ಎಷ್ಟು ಸಾಧ್ಯ ಅಷ್ಟು ಜಲ್ದಿ ಹೇಳ್ರಿ. ಅದಕ್ಕೆ ಜಲ್ದಿ ಮಲಗಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಎದ್ದು ಕೂಡಲೇ ನೆಕ್ಸ್ಟ್ ನೀವು ಬ್ರಷ್ ಮಾಡ್ತೀರಲ್ಲ, ಬ್ರಷ್ ಮಾಡಿದ ಕೂಡಲೇ ಏನು ಮಾಡಬೇಕು, ನೀವು ನಾಲ್ಗೆ ಕ್ಲೀನ್ ಮಾಡ್ಕೋಬೇಕು, ಟಂಗ್ ಕ್ಲೀನ್ ಮಾಡ್ಕೋಬೇಕು. ಕಂಪ್ಲೀಟ್ ಬರುತ್ತಲ್ಲ, ಕ್ಯಾಕ್ರಿಸ್ತಿರಲ್ಲ, ಅದು ಕ್ಯಾಕ್ರಿಸ್ದಾಗ ನಿಮ್ಮ ಭಯ ಅಷ್ಟು ಹೊರಗಡೆ ಬಂದು ಹೋಗಿದ್ಬಿಡ್ಬೇಕಲ್ಲಿ. ಗೊತ್ತಾಯ್ತಾ ನಂಗೆ? ಇದು ಸಿಂಪಲ್ ಮೆಂಟಲ್ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ಒಳಗಿಂದ ಹೇಳಿಬಿಡ್ತೀನಿ. ನೀವು ಬ್ರಷ್ ಮಾಡ್ಕೊಂಡು ನಾಲ್ಗೆ ತಿಕ್ಕಬೇಕಾದ್ರೆ ಚೆನ್ನಾಗೆ ನಿಮ್ಗೆ ಹೆಂಗೆ ಕಫ ಅಷ್ಟು ಹೊರಗಡೆ ಬರುತ್ತೆ, ಆವಾಗ ನೀವು ಸ್ಟ್ರಾಂಗ್ ಆಗಬೇಕು, ಮಾನಸಿಕವಾಗಿ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ಆ ಕಫದ ಜೊತೆಗೆ ನಿಮಗೆ ರಾಜಸಿಕ ತಾಮಸಿಕ ಏನು ಗುಣಗಳಿದೆ, ದೋಷಗಳಿದೆ ಮೈಂಡಲ್ಲಿ, ಅದು ಕೂಡ ಹೊರಗೆ ಬಂದ್ಬಿಡ್ಬೇಕು ಅಂತ ನಾನು ಹೇಳ್ತಿದ್ದೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವಾಗೆ ಮೊದಲನೇ ಭಯ ಕಡಿಮೆ ಆಗುತ್ತೆ, ಆರೋಗ್ಯದ ಭಯ ಕಡಿಮೆ ಆಗುತ್ತೆ. ನಾನು ಫ್ರೆಶ್ ಆದೆ, ನನ್ನ ಬಾಡಿ ಟಂಗ್ ಹೆಂಗೆ ಕ್ಲೀನ್ ಆಯಿತು, ನನ್ನ ಮೈಂಡು ಕೂಡ ಹಂಗೆ ಕ್ಲೀನ್ ಆಯಿತು ಅಂತ ಫಸ್ಟ್ ಲೆವೆಲಲ್ಲಿ ಎಕ್ಸಸೈಸ್ ಅದು. ದೆನ್ ಎರಡನೇದು ವ್ಯಾಯಾಮ ಮಾಡಿ, ಎಕ್ಸಸೈಸ್ ಮಾಡಿ, ರೆಗ್ಯುಲರ್ ಎಕ್ಸಸೈಸ್, ಒಂದಿನೂ ಬಿಡಕ್ಕೆ ಹೋಗ್ಬಿಡಿ. ಆ ಎಕ್ಸಸೈಸ್ ಹೆಂಗೆ ಮಾಡಿ, ಜಿಮ್ ಈಸ್ ಆಲ್ಸೋ ಓಕೆ, ಬಟ್ ಹೆವಿ ಜಿಮ್ಗಳು ಮಾಡ್ಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ. ಲೈಟ್ ಜಿಮ್, ಕಾರ್ಡಿಯೋ ಜಿಮ್ ಮಾಡಿ, ಅಥವಾ ಟ್ರೆಡ್ಮಿಲ್ ಮಾಡಿ, ಅಥವಾ ಬ್ರಿಸ್ಕ್ ವಾಕ್ ಮಾಡಿ. ಇದು ಮಾಡಿ ಹೆಂಗೆ ಮಾಡಬೇಕು ಅಂದರೆ ಮೈ ಚೆನ್ನಾಗಿ ಬೆವರ್ತು ಬಿಡಬೇಕು. ಆ ಮೈ ಚೆನ್ನಾಗಿ ಬೆವರತ್ತಲ್ಲ, ಆ ಬೆವರಿನಲ್ಲಿ ನಿಮ್ಮ ಸ್ಟ್ರೆಸ್ ಅಷ್ಟು ಹೊರಗಡೆ ಹೋಗ್ಬೇಕು, ಭಯ ಅಷ್ಟು ಹೊರಗಡೆ ಹೋಗ್ಬೇಕು. ಮೂರನೇದು, ಈಗ ಎಕ್ಸಸೈಸ್ ಎಲ್ಲ ಆದಮೇಲೆ ಬಂದು ಸ್ನಾನ ಮಾಡ್ತೀರಾ, ಚೆನ್ನಾಗಿ ಶವರ್ ಬಿಟ್ಕೊಳ್ಳಿ, ಇಲ್ಲದು ಸ್ನಾನ ಮಾಡಿರಿ. ಚೆನ್ನಾಗಿ ಸ್ನಾನ ಮಾಡಬೇಕಾದ್ರೂ ಅಷ್ಟೇ ಹಿಂಗೆ ಸೋಪ್ ಹಚ್ಕೊಂಡು ಕ್ಲೀನ್ ಮಾಡ್ಕೊತಿರ್ತೀರಲ್ಲ, ಆ ಗಲೀಜಿನಲ್ಲಿ ನಿಮ್ಮ ಮೈಯಲ್ಲಿರೋ ಗಲೀಜಿನಲ್ಲಿ ಅಷ್ಟು ಸ್ಟ್ರೆಸ್ಸು ಹೊರಗಡೆ ಹೋಗಲಿ ಅಂತ ಮೆಂಟಲಿ ನೀವು ಥಿಂಕ್ ಮಾಡಿ. ನಾನಿವತ್ತು ಫ್ರೆಶ್ ಆದೆ, ಮೆಂಟಲಿ ಫ್ರೆಶ್ ಆದೆ, ನನ್ನ ಶ್ರಮ ಎಲ್ಲ ಹೊರಗಡೆ ಹೋಯ್ತು, ಭಯ ಎಲ್ಲ ಹೊರಗಡೆ ಹೋಯ್ತು. ಬಾತ್ರೂಮಿಂದ ಬರ್ಬೇಕಾದ್ರೆ ನೀವು ಎಂಥೂಸಿಯಾಸ್ಟಿಕ್ಕಾಗಿ ಬರಬೇಕು, ಫ್ರೆಶ್ಶೇ ಬರಬೇಕು, ಖುಷಿಯಿಂದ ಬರಬೇಕು. ಆ ಥರ ಮಾಡಿ. ನಾಲ್ಕನೇದು, ನಿಮ್ಮ ಕಾಫಿ ಕುಡಿಯೋ ಅಭ್ಯಾಸ ಇದೆಯಲ್ಲ ಗೊತ್ತಿಲ್ಲ, ಬಟ್ ನಾನು ಕಾಫಿ ಕುಡೀರಿ ಅಂತ ನನ್ನ ಪೇಷನ್ಸಿಗೆ ಎಲ್ಲರಿಗೂ ಹೇಳ್ತೀನಿ. ಕಾಫಿ ಈಸ್ ವೆರಿ ಗುಡ್ ಆ್ಯಕ್ಚುಲಿ ಫಾರ್ ಹೆಲ್ತ್, ಎಸ್ಪೆಷಲಿ ಮೆಂಟಲ್ ಹೆಲ್ತಿಗೆ ತುಂಬ ಒಳ್ಳೆಯದು. ಸಕ್ಕರೆ ಸ್ಟ್ರೆಸ್ನೇ ಕಡಿಮೆ ಮಾಡುತ್ತೆ. 1 ಕಪ್ ಆಫ್ ಕಾಫಿ, ಎಸ್ಪೆಷಲಿ ಸಕ್ಕರೆ ಹಾಕಬಾರ್ದು, ಹಾಲು ಹಾಕದಿದ್ರೆ ಕುಡಿಲ್ಲ ಅಂದ್ರೆ ಓಕೆ. ಕಾಫಿ ಕುಡಿದ ತಕ್ಷಣ ಹೀಟ್ ಆಗಿಬಿಡುತ್ತೆ ಬಾಡಿ, ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ನಿಮಗೆ ಆಗಲ್ಲ ಅಂದರೆ ಬೇಡ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ನಿಮಗೆ ಆಗೋದಿಲ್ಲ ಅಂದರೆ ಕಾಫಿ ಬೇಡವೇ ಬೇಡ. ಅದ್ರ ಬದಲು ಏನು ಮಾಡಿ, 1 ಲೋಟ ಬಿಸಿನೀರು ಅಥವಾ ಹಾಲಿ ಕೇಸರಿ ಬಾದಾಮಿ ಹಾಕ್ಕೊಂಡು ಆ ಬಿಸಿ ಸಿಪ್ ಇರುತ್ತಲ್ಲ, ನಾನು ಟಚ್ ಆಗುತ್ತೆ, ಅವಾಗ ನೆನ್ಕೋಬೇಕು, ನಾನು ಎನರ್ಜಿ ಡ್ರಿಂಕ್ ಕುಡಿತಾ ಇದ್ದೀನಿ, ನನಗೆ ಇದರಲ್ಲಿ 100 ಆನೆ ಬಲದಷ್ಟು ಶಕ್ತಿ ಇದೆ ಇದರಲ್ಲಿ ಅಂತ ಅನ್ಕೋಬೇಕು ನೀವು. ಆಯಿತಾ? ಭಯ, ಶ್ರಮನ, ಸ್ಟ್ರೆಸ್ನ ಓಡಿಸ್ಬೇಕು ಅಂತ ಹೇಳಿದ್ರೆ ಅದು ನೀವು ಮೆಂಟಲಿ ನೀವು ಫೀಲ್ ಮಾಡ್ಕೋಬೇಕು, ಇದೇನೂ ಅಲ್ಲ, ನನಗೆ 100 ಆನೆಗಳ ಬಲದಷ್ಟು ನಂಗೆ ಶಕ್ತಿ ಇದೆ, ನಂಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಇನ್ಮೇಲೆ ಭಯ ಹತ್ತಿರ ಬರಲೇಬೇಡ, ಹತ್ತಿರ ಬರೋದು ಬೇಡ ನನ್ನ ಹತ್ರ ಅಂತ ದಿಟ್ಟವಾಗಿ ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಂಡ್ಬಿಡುತ್ತೆ. ಡನ್ ಮಾಡ್ತೀರಾ? ಒಂದೊಂದು ಶಿಪ್ ಹೋದಂಗೂ 100 ಆನೆ ಬಲದಷ್ಟು ಸ್ಟ್ರೆಂತ್ ಬೆಳೆಸ್ಕೋಬೇಕು. ಭೀಮಂತರ ಭಯಂಕರ ಮೆಂಟಲಿ ಸ್ಟ್ರಾಂಗ್ ಆಗುತ್ತೆ. ರಾತ್ರಿ ಒಂದು ಟಾಸ್ಕ್ ಮಾತ್ರ ಮರಿಬೇಡಿ, ಬೆಳಗಿಂದ ಸಂಜೆ ತನಕ ನಾನು ಏನು ಕೆಲಸ ಮಾಡಿದೆ, ನಾನು ಏನು ಒಳ್ಳೇದು ಮಾಡಿದೆ, ನನ್ನಿಂದ ಇವತ್ತು ಏನು ತಪ್ಪಾಯಿತು, ಏನಾದರೂ ಕೆಟ್ಟದಾಯ್ತಾ, ಯಾರಿಗಾದರೂ ನೋವು ಮಾಡಿದ್ದ, ಅದನ್ನೆಲ್ಲ ಒಂದು ಡೈರಿಯಲ್ಲಿ ಬರೀ. ನೆಕ್ಸ್ಟ್ ಡೇಯಿಂದ ಚೇಂಜಸ್ ನಿಮಗೆ ಗೊತ್ತಿಲ್ಲ, 15-20 ದಿನದಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಇದಿಷ್ಟು ಮಾಡಿ.